ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾಳೆ ಜರುಗಲಿರೋ ಚಂದ್ರಗ್ರಹಣ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ಯಾವ ರಾಶಿಗಳ ಮೇಲೆ ಪ್ರಭಾವ ಇದೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಆದರೆ ಸೆಪ್ಟೆಂಬರ್ ಕೊನೆ ತಿಂಗಳಲ್ಲಿ ಬರ್ತಾ ಇರೋ ಗ್ರಹಣ ಹೇಗಿರುತ್ತೆ, ಅದರ ಪರಿಣಾಮ ಹೇಗಿರುತ್ತೆ ಅಂತ ಪ್ರಕಾಶ್ ಅಮ್ಮಣ್ಣಯ್ಯ ಅವರನ್ನು ತಿಳಿದುಕೊಳ್ಳೋಣ. ಪ್ರಕಾಶ್ ಅಮ್ಮಣ್ಣಯ್ಯ ಅವರೇ, ತಿಂಗಳಿನ ಆರಂಭದಲ್ಲಿ ಚಂದ್ರಗ್ರಹಣ, ತಿಂಗಳಿನ ಅಂತ್ಯದಲ್ಲೂ ಮತ್ತೊಂದು ಸೂರ್ಯಗ್ರಹಣ, ಇದರ ಪರಿಣಾಮ ಹೇಗಿರುತ್ತೆ, ಎಚ್ಚರಿಕೆ ಯಾವ ರೀತಿ ಇರಬೇಕು? ನಿಮ್ಮನ್ನು ನೀವು ಮರಿಬೇಕು, ಮರೆತರೆ ಸರಿ ಆಗ್ತದೆ. ಒಬ್ಬರು ನನ್ನ ಹತ್ರ ಒಂದು ವಿಚಾರ ಹೇಳಿದರು, ದೊಡ್ಡ ಜನ ಸೈಂಟಿಸ್ಟ್ ಅವರು, ಈ ಪೂಜಾ ಪರಿಹಾರ ಹೋಮಗಳನ್ನೆಲ್ಲ ಮಾಡಬೇಕು ಅಂತೇಳಿ. ಮಾಡಬೇಕು ಅಂತೇಳಿ ಏನು ಹೇಳಲಿಲ್ಲ ಅಂತ ಹೇಳಿದೆ. ಮಾಡೋರು ಮಾಡಿಕೊಳ್ಬೋದು, ಅಲ್ಲ ಬೇರೆ ಪರಿಹಾರ ಬೇಕಲ್ವ ನಿಮಗೆ. ನೀವು ಒಂದು 25 ಸೆಕೆಂಡ್, ಕನಿಷ್ಠ 30 ಸೆಕೆಂಡು ನಿಮ್ಮ ಬ್ರೀತಿಂಗ್ ನಿಲ್ಲಿಸಿ, ಆಮೇಲೆ ನಿಮ್ಮ ಹಾರ್ಟ್ ಬೀಟನ್ನು ನಿಲ್ಲಿಸಿ, ಕರೆಕ್ಟ್ ಆಗ್ತದೆ. ನಿಮ್ಮ ಮೊಬೈಲ್ ಹಾಳಾದರೆ ನೀವೇನು ಮಾಡಿ ಲಾಗೌಟ್ ಮಾಡ್ತೀರಿ, ಸ್ವಿಚ್ ಆಫ್ ಮಾಡ್ತೀರಿ. ಅದೇ ರೀತಿಯಲ್ಲಿ ನಮ್ಮ ದೇಹದ ಒಳಗೆ ಕೂಡ ಅದು ಪುನಃ ರೀಬೂಟ್ ಮಾಡಿ ಅಂತೇಳಿ. ರೀಬೂಟ್ ಮಾಡಿದಾಗ ಹಾಳಾಗಿದ್ದಿದ್ರೆ ಕೆಲವು ಸಲ ಸರಿಯಾಗೋದು ಅಂತೇಳಿ ಉಂಟು. ಇನ್ನು ಎಲ್ಲ ಕಡೆಯೂ ಅದು ಅಪ್ಲೈ ಆಗೋದಿಲ್ಲ. ಸೊ ಇಂಥದ್ದನ್ನೆಲ್ಲ ಮಾಡಿಕೊಡ್ಬೋದು. ಅದಕ್ಕೆ ಅವರು ಹೇಳಿದರು, ಸರ್ ನೀವು ಹೇಳೋದು ಭಾಳ ನಾನು ಒಪ್ತೇನೆ, ಆದರೆ ಮತ್ತೆ ಒಮ್ಮೆ ಸ್ಟಾಪ್ ಮಾಡಿದಂಥ ಬ್ರೀತಿಂಗ್, ಒಮ್ಮೆ ಸ್ಟಾಪ್ ಆದಂಥ ಹಾರ್ಟ್ ಬೀಟ್ ರೀಗೈನ್ ಆಗೋದಿದ್ರೆ ಅಂತೇಳಿ. ನಮ್ಮಲ್ಲಿ ರೀಗೈನ್ ಆಗಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿ ಇಂಥದ್ದನ್ನೆಲ್ಲ ಮಾಡಿ, ಆಹಾರ ಪಥ್ಯಗಳನ್ನು ಮಾಡಿ, ದೇವತಾ ಧ್ಯಾನಗಳನ್ನು ಮಾಡಿ, ಇದೆಲ್ಲ ಮಾಡಿಕೊಂಡು ಬಂದರೆ ಖಂಡಿತವಾಗಿ ಕೂಡ ಒಂದು ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯವನಾಗಿ ನಾವು ಬದುಕಲಿಕ್ಕೆ ಸಾಧ್ಯತೆ ಉಂಟು. ನಿಮ್ಮನ್ನು ನೀವು ಮರಿಬೇಕು. ಇನ್ನು ರಾಹುಗ್ರಸ್ತ ಚಂದ್ರಗ್ರಹಣ ಏನೇನು ಪರಿಣಾಮ ತರುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಅಮ್ಮಣ್ಣಯ್ಯ ಅವರೇ. ಯಾಕೆಂದ್ರೆ ಈಗಾಗಲೇ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇರೋದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹಾಗಾಗಿ ಚಂದ್ರಗ್ರಹಣದಿಂದ ರಾಜಕೀಯ ಮತ್ತು ನಾಯಕರ ಮೇಲೆ ಇದರ ಪರಿಣಾಮ ಏನೇನಿರುತ್ತೆ ಅಂತ. ಆಡಳಿತಗಾರರ ಆಡಳಿತ ನಿಯಂತ್ರಣ ತಪ್ಪುತ್ತದೆ. ನಿಯಂತ್ರಣ ತಪ್ಪಿದಾಗ ಏನು ಬೇಕಾದರೂ ಆಗ್ಬೋದು. ಈಗ ನಾವು ಜಾಗತಿಕ ವಿದ್ಯಮಾನಗಳನ್ನು ನೋಡ್ತೇವೆ. ಒಂದು ಕಡೆ ಪಾಕಿಸ್ತಾನದವರು ಇರ್ಬೋದು, ಇನ್ನೊಂದು ಯಾವ ದೇಶದಲ್ಲಿ ಅತ್ಯುತ್ತಮವಾದಂಥ ಒಂದು ತತ್ವ ಪ್ರತಿಪಾದಕರಿದ್ದಾರ, ಹೆಚ್ಚಾಗಿ ನಮ್ಮ ದೇಶದಲ್ಲೇ ಇದ್ದಾರೆ ಅಂತ ಹೇಳಿದ್ರು ಹೆಮ್ಮೆ ಇದೆ ನಮಗೆ. ಸುಮಾರು ಒಂದು 80% ಜನ ತತ್ವ ಪ್ರತಿಪಾದಕರು. ಅವರಿಗೆ ತೊಂದರೆಗಳು ಬರುವುದಿಲ್ಲ. ಅವರಿಗೆ ಬರದಿದ್ದರೂ ಕೂಡ ಅವರ ಜೊತೆ ಇದ್ದವರಿಗೆ ತೊಂದರೆ ಬಂದರೆ ಅವರಿಗೆ ಬಂದಾಗೆ. ಈಗ ಪಾಕಿಸ್ತಾನದಲ್ಲಿಯೂ ಕೂಡ ವಿಪರೀತ ಭೂಕಂಪ ಸುನಾಮಿ ಬಂದರೆ ಅವರ ಅಳು ದುಃಖಗಳನ್ನು ನಾವು ಕಣ್ಣಿನಲ್ಲಿ ನೋಡಬೇಕಲ್ಲ. ಸೊ ಇಂಥದ್ದೆಲ್ಲ, ಆದರೆ ಇದನ್ನೆಲ್ಲ ನಮ್ಮಿಂದ ಸಾಧ್ಯ ಇಲ್ಲ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೇವಲ ಸರ್ವೇ ಜನಾ ಸುಖಿನೋ ಭವಂತು ಅಂತೇಳಿ ನಮ್ಮ ಪೂಜಾ ಸಮಯದಲ್ಲಿಯೂ ಕೂಡ ನೋಡಿ, ನಮ್ಮ ಪೂರ್ವಜರು ಏನೋ ಒಂದು ವಿಶೇಷವಾದಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಪೂಜೆ ಮಾಡಿದ್ದಾರೆ ಅಂತೇಳಿ, ನಮ್ಮ ಸ್ವಾರ್ಥಕ್ಕೆ ಪೂಜೆ ಮಾಡೋದಲ್ಲ. ಅಲ್ಲಿ ಪೂಜೆ ಆದ ಮೇಲೆ ಕಾಲೇ ವರ್ಷದ ಪರ್ಜನ್ಯ, ಕಾಲಕಾಲಕ್ಕೆ ಮಳೆ ಬರಲಿ, ಆಮೇಲೆ ದೇಶೋಯಂ ಕ್ಷೋಭರಹಿತಾಂ, ಇಡೀ ಪ್ರಪಂಚವೇ ಕ್ಷೋಭೆ ಇಲ್ಲದೆ ಇರಲಿ, ಸಜ್ಜನಾ ಸಂತು ನಿರ್ಭಯ, ಸಜ್ಜನರು ನಿರ್ಭಯದಿಂದ ಓಡಾಡಲಿ. ಹೀಗೆಲ್ಲ ಇದ್ದರೆ ನಾನು ಸುಖ ಪಡೋದಕ್ಕೆ ಒಂದು ಅರ್ಥ ಇದೆ. ನಾನು ಮಾತ್ರ ಸುಖ ಪಡೋದು, ಇನ್ನೊಬ್ಬ ಅಳ್ತಾ ಇದ್ದರೆ ನಾವು ಸುಖ, ನಮಗೆ ಎಲ್ಲಿ ಉಂಟು ಸುಖ? ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಿದ್ರೆ, ಅದೇ ನಾನು ಹೇಳಿದಲ್ಲ, ಈಗ ಮತ್ತೆ ಪುನಃ ಬರೋದು ಗ್ರಹಣ ಸ್ಥಿತಿಗೆ. ಗ್ರಹಣ ಸ್ಥಿತಿಯಲ್ಲಿ ನಾವು ಹಠ ಮಾಡಿಕೊಂಡು ಅಪತ್ಯ ಆಹಾರಗಳನ್ನು ತಿಂದುಕೊಂಡು ಗ್ರಹಣವನ್ನು ವೀಕ್ಷಣೆ ಮಾಡಿಕೊಂಡು ಮಾಡಿದರೆ ನಮಗೆ ಜ್ಞಾನ ಎಲ್ಲಿ ಬರಬೇಕು? ಹಾಗೆ ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಬೇಕು. ನಮ್ಮ ಜ್ಞಾನವನ್ನು ನಾವು ವೃದ್ಧಿ ಮಾಡಿಕೊಳ್ಳೋಣ. ಎಲ್ಲರಿಗೂ ಕೂಡ ಈ ಗ್ರಹಣ ಪರ್ವಕಾಲವು ಒಳ್ಳೆಯದನ್ನು ತರುವಂಥ ಒಂದು ದಿವಸ ಆಗಲಿ. ಪ್ರಕಾಶ್ ಅಮ್ಮಣ್ಣಯ್ಯ ಅವರೇ, ರಾಜಕೀಯದ ಬಗ್ಗೆ ತಿಳಿಸ್ಕೊಟ್ರಿ. ಆದರೆ ಇತ್ತೀಚೆಗಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ಲಂದರಲ್ಲಿ ಮೇಘ ಸ್ಫೋಟಗಳಾಗ್ತಾ ಇದೆ. ಭಾರತ ಸೇರಿ ಹಲವಾರು ಕಡೆ ಈಗ ಚಂದ್ರಗ್ರಹಣ ಗೋಚರ ಆಗ್ತಾ ಇದೆ. ಈಗಾಗಲೇ ಉತ್ತರ ಭಾರತ ಸೇರಿ ಹಲವಾರು ಕಡೆ ಮೇಘ ಸ್ಫೋಟ ಆಗಿ, ಪ್ರವಾಹ ಆಗಿ, ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಅಫ್ಘಾನ್ನಲ್ಲಿ ಭೂಕಂಪಕ್ಕೆ ಸಾವಿರಾರು ಜನ ಬಲಿಯಾಗೋಗಿದ್ದಾರೆ. ಈ ಗ್ರಹಣ ಮತ್ತಷ್ಟು ಏನಾದರೂ ಪ್ರಭಾವ ಬೀರುತ್ತಾ ಅನ್ನೋ ಆತಂಕ ಜನರಲ್ಲಿದೆ. ಇದು ಈ ಗ್ರಹಣ ಕಾಲದ ಒಂದು ಸ್ಥಿತಿ ಮುಂದೇನಾಗ್ತದೆ ಎಂದು ಹೇಳುವಂಥದ್ದೊಂದು ಸೂಚನೆಯನ್ನು ಕೊಡ್ತದೆ. ಗ್ರಹಣ ಕಳೆದ ತಕ್ಷಣ ಭೂಕಂಪ ಆಗಬೇಕಾಗಿಲ್ಲ, ಸುನಾಮಿ ಹೇಳಬೇಕಾಗಿಲ್ಲ. ಯಾವಾಗ ಇಂತಹ ಗ್ರಹಣಗಳೂ ಸಂಭವಿಸಿ ಭೂಮಿಯ ಒಳಗಡೆ, ಅಂದರೆ ಭೂಮಿಯ ಪ್ಲೇಟಿಂಗ್ಸ್
ಅದರಲ್ಲಿ ಏನಾದರೂ ವ್ಯತ್ಯಾಸ ಬಂದ ಮ್ಯಾಗ್ನೆಟ್ಗಳು ಅದು ಏನಾದರೂ ಅದು ಆ ಸೈಂಟಿಸ್ಟ್ಗಳಿಗೆ ಗೊತ್ತಿರ್ಬೋದು. ಅಂಥದ್ದೇನಾದರೂ ಸಮಸ್ಯೆಗಳು ಬಂದರೆ ಏನಾದೀತು ನೋಡಿ. ನಾನು ಇನ್ನೊಂದು ಹೇಳ್ತೇನೆ, ಧನುರಾಶಿಯಲ್ಲಿ ರವಿ ಸಂಚಾರ ಕಾಲದಲ್ಲಿ ಅಂದರೆ ರವಿಯಿಂದ 80 ಡಿಗ್ರಿ ದೂರದಲ್ಲಿ ನಿರಂತರ ಭೂಕಂಪ ನಡೀತಾ ಇರ್ತದೆ, ಟ್ರೆಮರಿಂಗ್ ನಡುಗ್ತಾ ಇರ್ತದೆ. ಅದು ಭೂಮಿಯ ಮೇಲೆ ದುಷ್ಪರಿಣಾಮ ಬೀರ್ತದೆ. ನಾನು ಯಾಕೆ ಧನುರಾಶಿಯನ್ನೊಂದು ಹೇಳಿದೆ ಅಂತ ಹೇಳಿದರೆ, ಧನುರಾಶಿಯಿಂದ ಚತುರ್ಥದಲ್ಲಿ ಶನಿ ಇರುವಂಥದ್ದು. ಆವಾಗ ಶನಿ ಬಿರುಗಾಳಿ, ಆಮೇಲೆ ಭೂಕಂಪನಗಳು, ಆಮೇಲೆ ಸುನಾಮಿಗಳು ಇತ್ಯಾದಿಗಳೆಲ್ಲ ಪ್ರಕೃತಿ ವಿಕೋಪಗಳನ್ನು ತರಬಹುದು. ಯಾವಾಗಲೂ ಆಗ್ತದೆ ಅಂತ ಹೇಳುವುದಿಲ್ಲ. ಈ ಧನು ರಾಶಿಯಲ್ಲಿ ತುಂಬ ತೊಂದರೆಗಳನ್ನು, ರಾಶಿಯಲ್ಲಿ ರವಿ ಸಂಚಾರ ಕಾಲದಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸುವಂಥ ಸ್ಥಿತಿ ಬರ್ತದೆ. ಇನ್ನು ಮುಂದಕ್ಕೆ ಕುಜನೂ ಕೂಡ ರವಿಗೆ ಕೇಂದ್ರದಲ್ಲಿ 80 ಡಿಗ್ರಿ ದೂರದಲ್ಲಿ ಬಂದರೆ, ಅದು ಪಂಚಾಂಗದಲ್ಲಿ ಇನ್ನು ಶೋಧನೆ ಮಾಡಬೇಕಷ್ಟೇ, ಅಲ್ಲಿಯೂ ಕೂಡ ಸಮಸ್ಯೆ ಬರ್ತದೆ. ಇನ್ನೊಂದು ವಿಶೇಷ, ಧನುರಾಶಿಯಲ್ಲಿ ರವಿ ಬಂದಾಗ ಶುಕ್ರ ಮತ್ತು ಕುಜರು ಒಟ್ಟಿಗೆ ಸೇರ್ತಾರೆ. ಅಲ್ಲಿಯೂ ಕೂಡ ಈ ಮಾನಸಿಕ ಖಿನ್ನತೆಗೊಳಗಾದವರು ಅತ್ಯಾಚಾರ, ಅನಾಚಾರ, ಕೊಲೆಗಳು ಇದನ್ನೆಲ್ಲ ಮಾಡಿಕೊಂಡು ಆಡಳಿತ ವ್ಯವಸ್ಥೆಗೆ ತೊಂದರೆಗಳನ್ನು ತರಬಹುದು. ಆಮೇಲೆ ಹೆಚ್ಚಾಗಿ ಪಶ್ಚಿಮ ರಾಷ್ಟ್ರಗಳಲ್ಲಿ, ಅಫ್ಘಾನಿಸ್ತಾನ ಇರ್ಬೋದು, ಡ್ರೈ ಲ್ಯಾಂಡ್ ಏನಿರ್ತದೆ ಅಲ್ಲೆಲ್ಲ ಭೂಕಂಪಗಳು ಸಂಭವಿಸ್ಬೋದು. ಸ್ಪೇನ್, ಆಮೇಲೆ ಇರಾನ್, ದಕ್ಷಿಣ ಆಫ್ರಿಕಾ ಇಲ್ಲೆಲ್ಲ ತೊಂದರೆಗಳನ್ನೆಲ್ಲ ಅನುಭವಿಸಬೇಕಾಗಿದೆ. ಭೂಕಂಪನಾದಿಗಳೆಲ್ಲ ಬರ್ಬೋದು. ಇನ್ನು ಭೂಕಂಪನ ಆದಾಗ ಅದರ ಕೇಂದ್ರ ಬಿಂದು ಎಲ್ಲಿರ್ತದೆ ಅಂತ ಹೇಳುವಂಥದ್ದು ನೋಡಬೇಕು. ಅಲ್ಲಿ ಸಮುದ್ರದಿಂದ ಸುನಾಮಿಗಳು ಕೂಡ ಹೇಳ್ಬೋದು. ಅದೆಲ್ಲ ಆ ಕಾಲಕ್ಕೆ ನಾವು ಕೂತ್ಕೊಂಡು ಇಂಥದ್ದು ಸಮಯದ ಇಂಥದ್ದಾಗ್ತದೆ ಅಂತೇಳಿ ಯಾವ ಜ್ಯೋತಿಷ್ಯರಿಂದ ಹೇಳಲಿಕ್ಕಾಗೋದಿಲ್ಲ. ಆ ಲೆಕ್ಕಾಚಾರವನ್ನು ಹೇಳಿದ್ದಾರೆ, ಈ ರೀತಿ ಬರ್ಬೋದು ಅಂತೇಳಿ. ಸೊ ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.